ಇದಕ್ಕೆ ನಾನು ನಗಬೇಕು ಅಳಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಈ ಪರಿಸ್ಥಿತಿ ನೋಡ್ಬಿಟ್ಟು ನೋಡಿ, ಇಲ್ಲಿ ಚಿಕ್ಕವನಿದ್ದಾನೆ, ಅವರು ಆ ಲಗೇಜ್ಗಳನ್ನ ಎತ್ತಿ ನೋಡಿ ಹೆಂಗಂದ್ರೆ ಹಂಗೆ ಕಷ್ಟಪಟ್ಕೊಂಡು ಅವರು ತುಂಬಿಸಿ ಇಕ್ತಾ ಇದಾರೆ ಈ ಕಾರಲ್ಲಿ. ಈ ಪರಿಸ್ಥಿತಿ ಹೆಂಗ್ ಆಗೋಗಿದೆ ಅಂತ ಅಂದ್ರೆ ಎಲ್ಲ ಕ್ಲೀನ್ ಆಗಿ ರೆಡಿ ಆಗಿದೆ, ನೆಲಗುಳಿನಲ್ಲಿ ಎಲ್ಲ ರೆಡಿ ಆಗಿದ್ರೂನು ಬೇಕಾಗಿರುವಂತಹ ಮೂಲಭೂತ ಸೌಕರ್ಯ ಯಾವಾಗ ಕೊಡಲ್ವೋ ಆವಾಗ ಸಹಜವಾಗಿ ಯಾರು ಬರೋದಿಕ್ಕೂ ಇಲ್ಲಿ ಭಯ ಬೀಳ್ತಾರೆ. ಇಲ್ಲಿ ನಾನು ಈಗಿರೋಂಥದ್ದು ನೆಲಗುಳಿನಲ್ಲೇನೆ, ಇವರು ಬಾಡಿಗೆ ಹೊಡೆಯೋಂಥವ್ರು ಅಂತ ಅಂದ್ರೆ ಗಾಡಿನಲ್ಲಿ ಇವರು ಪ್ರತಿದಿನ ಕೆಲಸ ಮಾಡಿದ್ರೇನೆ ಇವ್ರಿಗೆ ಹೊಟ್ಟೆ ತುಂಬುವಂಥದ್ದು. ಅಂಥದ್ರಲ್ಲಿ ಬರೀ ಇದರಿಂದನೇ ಅದನ್ನು ಸಾಲದಲ್ಲಿ ಗಾಡಿ ತಗೊಂಡಿರೋಂಥದ್ದು, ಅಲ್ಲಿ ಮನೆ 7,000 ಕಟ್ಟುವಂಥದ್ದು, ಪ್ಲಸ್ ಈ ಕಡೆ 9,000 ಚಿಲ್ಲರೆ ನೋಡಿ ಈಗ ಹೋಗ್ತಾ ಇದ್ದಾರೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆ. ಇದಕ್ಕೆ ಕಾರಣ ಯಾರು ಅಂದ್ರೆ ಫಲಾನುಭವಿಗಳಿಗೆ ಕೊಡ್ಬೇಕಾಗಿರುವಂತಹ ವ್ಯವಸ್ಥೆಗಳನ್ನ ಕೊಡ್ಲಿಲ್ಲ ಅಂದ್ರೆ ಹೆಂಗೆ? ಸರ್, ದೊಡ್ಡ ನಮಸ್ಕಾರ RJSLಗೆ. ಯಾಕಂದರೆ ಎಲ್ಲ ವ್ಯವಸ್ಥೆ ಇದೆ, ಮೂಲಭೂತ ಸೌಕರ್ಯ ಕರೆಂಟು ನೀರು ಕೊಟ್ಟರೆ ಸುಮಾರು ಜನ ರೆಡಿ ಇದ್ದಾರೆ ಸರ್. 100-200 ಫ್ಯಾಮಿಲಿ ರೆಡಿ ಇದ್ದಾರೆ ಬರೋಕ್ಕೆ. ಅವ್ರು ಕೊಡ್ತಾ ಇಲ್ಲ. ಮೂಲಭೂತ ಸೌಕರ್ಯ ಮೇನ್ ಬೇಕು, ಕರೆಂಟು ನೀರು 2 ಕೊಟ್ಬಿಡಿ ಸರ್. ಎಲ್ಲ 200 ಜನ ನಾಳೆಗೆ ಬರ್ತಾರೆ ಸರ್, ರೆಡಿ ಇದ್ದಾರೆ. ಎಲ್ಲರೂ ನಮ್ಮನ್ನು ಕೇಳ್ತಾರೆ, ರಾಘವೇಂದ್ರ ಸರ್ ನೀವು ಒಬ್ಬರೇ ಹೆಂಗಿರ್ತೀರಾ, ನಾವು ಬರ್ತೀವಿ, ನಾಳೆ ಬರ್ತೀವಿ ಇರಿ, ಖಾಲಿ ಮಾಡ್ಬಿಡಿ ಅಂತಾರೆ ನಮ್ಮನ್ನೆಲ್ಲ. ಒಂದು 10 ಫ್ಯಾಮಿಲಿ ಕೇಳಿದ್ರೆ, ಖಾಲಿ ಮಾಡ್ಬಿಡಿ ಇರಿ, ನಾವು ಬರ್ತೀವಿ, ನಾವು ಧೈರ್ಯ ಕೊಡ್ತೀವಿ, ನಿಮ್ಮ ಮನೇಲಿ ನಾವು ಸೇಫ್ಟಿ ಕೊಡ್ತೀವಿ ಅಂತ ಹೇಳ್ತಾರೆ. ಅದಕ್ಕೆ ದೊಡ್ಡ ನಮಸ್ಕಾರ ಹೇಳ್ಬಿಟ್ಟು ಹೋಗ್ತಿದ್ದೀನಿ. ಒಂದು 100 ಫ್ಯಾಮಿಲಿ ರೆಡಿ ಇದ್ದಾರೆ ಸರ್, ನಾಳೆ ರೆಡಿ ಇದ್ದಾರೆ. ನೀವು ಕರೆಂಟು ನೀರು ಕೊಟ್ಬಿಡಿ ಸರ್, ನಾನು ಬರ್ತೇನೆ, ಮತ್ತೆ ವಾಪಸ್ ಬರ್ತೇನೆ. ನೋಡಿ ಸರ್, ಮನೆ ಕೊಡ್ತೇನೆ. ಅಲ್ಲಿ RJSL ಹೇಳ್ತಾರೆ ನಿಮಗೆ ಕರೆಂಟ್ ಇರುತ್ತೆ, ನೀರು ಇರುತ್ತೆ, ಕರೆಂಟ್ ಇರುತ್ತೆ ಎಲ್ಲ. ನಮಸ್ಕಾರ ಸ್ನೇಹಿತರೆ, ಇವತ್ತಿರೋದು ನಾನು RJRSL ಅಲ್ಲಿ. ಹೌದು, ಎಲ್ಲರಿಗೂ ಮನೆ ಸಿಕ್ಕಿದೆ, ಇಲ್ಲ ಅಂತ ಅಲ್ಲ. ಆದರೆ ಬೇಕಾಗಿರೋಂಥ ಮೂಲಭೂತ ಸೌಕರ್ಯಗಳು ಸಿಗಲಿಲ್ಲ ಅಂತಾಗ ಆ ಮನೆಯಲ್ಲಿ ಇದ್ದೂ ಏನು ಪ್ರಯೋಜನ ಇಲ್ಲ. RJRSL ತನ್ನದೇ ಅಂಥ ರೀತಿಯಲ್ಲಿ ಕಷ್ಟಪಟ್ಕೊಂಡು ಮಧ್ಯಮ ವರ್ಗದವರು ಅಂತ ಅಂದರೆ ನನ್ನಂಥವ್ರೆ ಮಧ್ಯಮ ವರ್ಗದವ್ರಿಗೆ ಮನೆ ಕೊಡ್ತಾ ಇದ್ದಾರೆ, ಇಲ್ಲ ಅಂತಲ್ಲ. ನೋಡಿ, ಇವರು ಸಂತೃಪ್ತರು ಅಂತ ಹೇಳ್ಬೋದು. ಅಂತ ಅಂದರೆ ಇವರು ಬೆನಿಫಿಷರೀಸ್ ಅನ್ನೋದಕ್ಕಿಂತ ಹೇಳೋದ್ನಲ್ಲ, ಸಂತೃಪ್ತರು. ಅವ್ರಿಗೆ ಆಗಿರೋ ಕಷ್ಟ ಏನು ಗೊತ್ತಾ? ಅವರು ಮನೆ ತೊಗೊಂಡ್ರು, ಮನೆಗೆ EMI ಕಟ್ಟಿದ್ರು, ಪೂರ್ತಿ ಅಮೌಂಟು ಕಟ್ಟಿದ್ರು. RJRSLಗೆ ಪ್ರತಿಯೊಂದು ಅಮೌಂಟು ಕಟ್ಟಿದ್ದಾರೆ. ಕಟ್ಟಿಬಿಟ್ಟು ಇಲ್ಲಿ ಬಂದಾದ್ಮೇಲೆ ನಡೆದಿರುವಂಥ ಘಟನೆ ಅವ್ರ ಬಾಯಿಂದಾನೆ ಕೇಳಿರೋಂಥ. ನಿಮ್ಗೆ ಕೇಳಿದ್ರೆ ಕರೆಂಟ್ ಇರುತ್ತೆ, ನೀರಿರುತ್ತೆ ಅಂತ ಹೇಳ್ತಾರೆ. ಅವರು ಪ್ರತಿ ಸರಿ ಫೋನ್ ಮಾಡಬೇಕು. ನಾವು ಡ್ಯೂಟಿ ಮಾಡೋದು, ಮನೆಯವ್ರನ್ನೆಲ್ಲ ಮಕ್ಕಳೆಲ್ಲ ಬಿಟ್ಬಿಟ್ಟು ಹೋದ್ರೆ ಕರೆಂಟೇ ಇಲ್ಲ ಸರ್. ಮೊನ್ನೆ ವಿಡಿಯೋ ಮಾಡಿದ್ದೀನಿ, ರಾತ್ರಿ ಸೊಳ್ಳೆ ಕರೆಂಟ್ ಇಲ್ಲ, ಬಿಲ್ಡಿಂಗಲ್ಲಿ ಯಾರು ಇಲ್ಲ. ಒಬ್ಬರೇ ಫ್ಯಾಮಿಲಿ ಇರ್ಬೇಕಂದ್ರೆ ಹೆಂಗಾಗತ್ತೆ ಹೇಳಿ?
ಮನೇಲಿ ಕರೆಂಟ್ ಇಲ್ಲ, ಬಿಲ್ಡಿಂಗಲ್ಲಿ ವಾಸ ಮಾಡಿ ಅಂದರೆ ಹೆಂಗೆ ವಾಸ ಮಾಡ್ತಾರೆ? ಚೆನ್ನಾಗಿ ಹೇಳ್ಬಿಡ್ತಾರೆ. ಅಲ್ಲಿ ವಾಸ ಮಾಡಿ ಪರವಾಗಿಲ್ಲ, ನೀವು ಹೋಗಿ ಏನು ವ್ಯವಸ್ಥೆ ಮಾಡ್ತೀನಿ ಅಂತಾರೆ. ಇಲ್ಲಿ ನೋಡಿದ್ರೆ ಕರೆಂಟ್ ಇಲ್ಲ, ನೀರಿಲ್ಲ, ಹೆಂಗೆ ವಾಸ ಮಾಡಬೇಕು? ಮಕ್ಕಳು ಸ್ಕೂಲ್ ಇರುತ್ತೆ, 1 ತಿಂಗಳಾಯ್ತು ಸ್ಕೂಲ್, ಮಕ್ಕಳಿಲ್ಲ. ಕರೆಂಟು ಟೆಂಪ್ರರಿ ಬಲ್ಬ್ ಹಾಕೊಂಡು ಇರಿ ಅಂತಾರೆ. ಇಲ್ಲಿ ನೋಡಿ, ಆ ಬಿಲ್ಡಿಂಗ್ ಇಡೀ ಬಿಲ್ಡಿಂಗಲ್ಲಿ ಕರೆಂಟೇ ಇಲ್ಲ, ಯಾರು ಇಲ್ಲ ಮನೇಲಿ. ರಾತ್ರಿ 7:30 8 ಗಂಟೆಗೆ ಕರೆಂಟ್ ಇಲ್ಲ, ಬಿಲ್ಡಿಂಗಲ್ಲಿ ವಾಸ ಮಾಡೋದು ಹೆಂಗೆ ಕಷ್ಟ ಆಗಲ್ವಾ? ಮಕ್ಕಳು ಹಿಡ್ಕೊಂಡು. ಇನ್ನೂ ಲಿಫ್ಟ್ ಇಲ್ಲ, ಲಿಫ್ಟ್ ಆನ್ ಮಾಡಲ್ಲ ನೋಡಿ, ಬಿಕೋ ಅನ್ನುತ್ತೆ ರೋಡೆಲ್ಲ ನೋಡಿ. ಯಾರೂ ಇಲ್ಲ, ಕೇಳೋರಿಲ್ಲ ಹೇಳೋರಿಲ್ಲ. ಇಲ್ಲಿ ಇರಿ ಅಂತಾರೆ ನೋಡಿ. ಒಂದು ಮನೆ ಲೈಟ್ ಇಲ್ಲ, ಏನಿಲ್ಲ, ಹೆಂಗಿರ್ಬೇಕು ಈ ಮನೆ ಬಿಲ್ಡಿಂಗಲ್ಲಿ ಮಕ್ಕಳು ಹಿಡ್ಕೊಂಡು? ನೋಡಿ ಎಲ್ಲ ಬೀಗ, ಎಲ್ಲ ಬೀಗ ಹಾಕಿದ್ದಾರೆ. ಯಾರೂ ಇಲ್ಲ, ವಾಸ ಮಾಡೋಕ್ಕೆ ಯಾರೂ ಇಲ್ಲ. ಕರೆಂಟ್ ಇಲ್ಲ, ನೀರಿಲ್ಲ. ಇದು ಬಂದು ನೆಲಗುಳಿ ಭಾಗ 3, ನೆಲಗುಳಿ ಕನಕಪುರ ರೋಡು. ಎಷ್ಟು ಹಿಂಸೆ ಆಗುತ್ತೆ ಗೊತ್ತಾ? 1 ತಿಂಗಳಾಯ್ತು ಮಕ್ಕಳು ಸ್ಕೂಲ್ ಇಲ್ಲ ಅಂದ್ಬಿಟ್ಟು ನಾವು ಕರೆಂಟ್ ಇಲ್ಲ, ನೀರಿಲ್ಲ, ಹೆಂಗೆ ವಾಸ ಮಾಡೋಕ್ಕಾಗತ್ತೆ ಹೇಳಿ? ಹೇಳಿ, ಮಕ್ಕಳು ನೈಟೆಲ್ಲ ಒಬ್ಬೊಬ್ಬರು ಹೆಂಗೆ ಇರ್ತಾರೆ ಹೇಳಿ? ನೋಡಿ, ಯಾರಿಲ್ಲ. ಈ ಬಿಲ್ಡಿಂಗಲ್ಲಿ ನಾವು ಒಬ್ಬರೇ ಇರ್ಬೇಕಂದ್ರೆ ಹೆಂಗಾಗತ್ತೆ ಹೇಳಿ? ಭಯ ಆಗಲ್ವಾ? ಹಾಂ, ಅಲ್ಲಿ ಹೇಳ್ತಾರೆ ಅಧಿಕಾರಿಗಳು, ಕರೆಂಟ್ ಕೊಟ್ಟಿದ್ದೀವಿ, ಟೆಂಪ್ರವರಿ ಕೊಟ್ಟಿದ್ದೀವಿ, ನೀರು ಕೊಟ್ಟಿದ್ದೀವಿ ಅಂತಾರೆ. ಇಲ್ಲಿ ಕೇಳಿದ್ರೆ ನೀರೇ ಆನ್ ಮಾಡಲ್ಲ. ನೀರು ಅಲ್ಲಿ ಹೋಗತ್ತೆ ಇಲ್ಲಿ ಹೋಗುತ್ತೆ ಅಂತಾರೆ, ಕರೆಂಟೇ ಇಲ್ಲ. ಆ ಟೆಂಪ್ರವರಿ 2 ದಿವಸ ಹಾಕಿದ್ರು ಆ ಪೂಜೆಗೆ ಅಂದ್ಬಿಟ್ಟು, ಅದನ್ನು ಕಿತ್ತು ಬಿಸಾಕಿದ್ದಾರೆ, ತೆಗೆದಾಬಿಟ್ರು. ಈಗ ನಾವೆಲ್ಲಿ ಯಾವ ಯಾವ ರೀತಿ ಇರೋದು ಹೇಳಿ? ಹಂಗಾಗಿ ನಾನೀಗ ಸದ್ಯದ ನಮಗೆ ಸಾಕು ಸವಾಸ. ಎಲ್ಲ ರೆಡಿ ಆದಮೇಲೆ ಬರ್ತೇವೆ ಸರ್. ನಾನು ಇಲ್ಲಿಂದ ಬೇರೆ ಬಾಡಿಗೆ ಮನೆ ಹೋಗ್ತಾ ಇದ್ದೇನೆ. ಯಾಕಂದ್ರೆ ಮಕ್ಕಳು ಸ್ಕೂಲ್ ನೋಡ್ಬೇಕಲ್ಲ ಸರ್. ಸೇರಿಸಿ ಅಂದರು, ಎಲ್ಲ ಕೊಡ್ತೀನಿ ಅಂದರು. ಎಲ್ಲಿದೆ ಕರೆಂಟ್? ಎಲ್ಲಿದೆ? ನೀರಿಲ್ಲ, ಕರೆಂಟ್ ಇಲ್ಲ. ನೀರಿದೆ, ಆನ್ ಮಾಡೋರಿಲ್ಲ. ಕರೆಂಟ್ ಇದೆ ಅಂತಾರೆ, ಕರೆಂಟ್ ಇಲ್ಲ, ಕೊಡಲ್ಲ. ನೀವು ಪೂರ್ತಿ ಅಮೌಂಟ್ ಕಟ್ಟಿದ್ದೀರಿ RGRSLಗೆ? ಎಲ್ಲ ಕಟ್ಟಿದ್ದು ಸರ್. EMI ಕಟ್ತಾ ಇದ್ದೀವಿ, 10 ತಿಂಗಳಾಯ್ತು EMI ಕಟ್ಕೊಂತ ಬರ್ತಾ ಇದ್ದೀವಿ. 10 ತಿಂಗಳಾಯ್ತು. ಸ್ವಂತ ಮನೆ ಇದ್ರೂ ಈ ವರ್ಷ ಹೋಗ್ತಾ ಇಲ್ಲ ನೋಡಿ. ಅಲ್ಲಿಂದ ಮತ್ತೆ ಬೇರೆ ಮನೆ ಹೋಗ್ತಾನೆ. ಈ ನೆಲಗಳಿಂದ ಖಾಲಿ ಮಾಡ್ಕೊಂಡು ಬೇರೆ ಬಾಡಿಗೆ ಮಾಡೀನಿ. 20,000 ಅಡ್ವಾನ್ಸು, 6,000 ಬಾಡಿಗೆ. ಇದಕ್ಕೆ ಕಾರಣ ಏನು ಅಂದ್ರೆ ನಿಮ್ಮ ಮಕ್ಕಳ ಎಜುಕೇಶನ್ಗೋಸ್ಕರ ಮೇನ್. ಅವ್ರು ಹೇಳಿದ್ರು 3 ತಿಂಗಳಿಂದ ಮಕ್ಕಳು ಸ್ಕೂಲ್ ಸೇರಿಸಿ ಅಷ್ಟೊಡೆ ಕರೆಂಟು ನೀರು ಕೊಡ್ತೇನೆ ಅಂತ ಅಂದರು. ಈ ಸ್ಕೂಲ್ ಸ್ಟಾರ್ಟಾಗಿ 1.5 ತಿಂಗಳಾಯ್ತು. ಇವರು ವಿದ್ಯಾಭ್ಯಾಸ ಹಾಳಾಗುತ್ತೆ ಅಂದ್ಬಿಟ್ಟು, ನಾನು ಇಲ್ಲಿ ಏನು ಅನುಕೂಲ ಏನು ಇಲ್ಲ ಅಂತ ಗೊತ್ತಾಯಿತು. ಇವ್ರು ಕೊಡೋದು ಇನ್ನೂ ಲೇಟೇ, ಇನ್ನು 2 ತಿಂಗಳಾದರೂ ಆಗ್ಬೋದು, 3 ತಿಂಗಳಾದರೂ ಆಗ್ಬೋದು. ಹಂಗಾಗಿ ನನಗೆ ಇಷ್ಟ ಆಗ್ತಿಲ್ಲ. ನಾನು ಫ್ಯಾಮಿಲಿ ಕರ್ಕೊಂಡು ಬೇರೆ ಬಾಡಿಗೆ ಮನೆ ಹೋಗ್ತಾ ಇದ್ದೀನಿ. ಅಲ್ಲಿ ಸೋಮನಹಳ್ಳಿ ಹತ್ರ ಒಂದು ಊರಿದೆ ಸರ್. ನೀರಲ್ಲಿ ಅಲ್ಲಿಂದ ಫುಲ್ ಇದ್ರ ಸಂಪ್ ಹೋಗ್ಬೇಕು ಸರ್. ಅಲ್ಲಿಂದ ಹಗ್ಗ ಹಿಡ್ಕೊಂಡು ಎಳ್ಕೊಂಬರಕ್ಕಾಗತ್ತೆ ಸರ್ ನಾವು ಒಬ್ಬೊಬ್ರೆ ಒಂದು ಬಕೆಟಲ್ಲಿ? ಎಷ್ಟಂತ ತರೋದು ಹೇಳಿ? ಸ್ನಾನಕ್ಕೆ ಇಲ್ಲ, ಬಟ್ಟೆ ತೊಳೆಯೋಕ್ಕೆ, ಸ್ನಾನಕ್ಕೆ, ಬಾತ್ರೂಮ್ಗೆ, ವಾಶ್ರೂಮ್ಗೆ ಎಲ್ಲ ಕೈ ತೊಳಿಬೇಕಲ್ಲ, ನೀರು ಬೇಕಲ್ಲ ಸರ್. ಅಡುಗೆ ಮಾಡೋಕೆ ಬೇಕು, ಎಲ್ಲದಕ್ಕೂ ಬರೀ ಇದೇ ಕೆಲಸ ಬಿಟ್ಟು ಇದೇ ಕೆಲಸ ಆಗುತ್ತೆ. ಕರೆಂಟ್ 2 ದಿವಸ ಅದೇ ಲಿಫ್ಟು ಶೇರ್ ಕೇಸ್ ಎಲ್ಲ ಆನ್ ಮಾಡಿದ್ರು. ಅವ್ರು ಪೂಜೆ ಟೈಮಲ್ಲಿ ಮಾತ್ರ ಆನ್ ಮಾಡಿದ್ರು. ನೆಕ್ಸ್ಟ್ ಆ ಪೂಜೆ ಮುಗಿದ ತಕ್ಷಣ ಹಂಗೆ ತೆಗೆದಾಬಿಟ್ರು, ಕೇಬಲ್ ಎಲ್ಲ ತೆಗೆದಾಬಿಟ್ರು. ಅದು ಹೋಮ ಮಾಡಿಸಿದ್ವಿ ಸರ್. ಸುದರ್ಶನ ಹೋಮ ಅಂತೆಲ್ಲ ಮಾಡಿಸಿದ್ವಿ. 2 ದಿನ ಇತ್ತು ಪೂಜೆ. ಅದೆಲ್ಲ ಪೂಜೆ ಚೆನ್ನಾಗಿದೆ ಸರ್, ಏನು ನನಗೆಲ್ಲ ಅನುಕೂಲ ಆಯಿತು. ನೋಡಿ, ನೆಕ್ಸ್ಟ್ ಡೇನೇ ನೀರು ಬಂತು ಏನು ಪ್ರಯೋಜನ? ಕರೆಂಟ್ ಇಲ್ಲ, ನೀರಿಲ್ಲ. ಸದ್ಯದ ಮಟ್ಟಿಗೆ ಎಷ್ಟು ತಿಂಗಳಾಗುತ್ತೆ ಕೊಡ್ತಾರೆ, ಕರೆಂಟ್ ಇಲ್ಲ. ಹಾಗಾಗಿ ನಾವು ಖಾಲಿ ಮಾಡ್ತಾ ಇದ್ದೇವೆ ಸರ್. ಕೊಡಲ್ಲ ಅಂತ ಹೇಳ್ತಾನೆ ಇಲ್ಲ, ಹೇಳಲ್ಲ. ನೀರು ಐತಿ, ಯಾರು ಆನ್ ಮಾಡೋರಿಲ್ಲ, ಕೇಳೋರೆ ನಮ್ಮನ್ನ ಫೋನ್ ಮಾಡಿದ್ರೆ ಎತ್ತರ ಇಲ್ಲ. ಹೇಳ್ತಾರೆ, ನಮ್ಮ ಸಾರ್ ಹೇಳ್ತಾರೆ, ಕೊಟ್ಟಿದ್ದೇವಲ್ಲ, ಎಲ್ಲ ಕೊಡ್ತೇವೆ ಅಂತಾರೆ. ಯಾರು ನಮ್ಮನ್ನ ಕೇರ್ ಇಲ್ಲಿ RGSL ಡಿಪಾರ್ಟ್ಮೆಂಟ್ ಅವರೇ ಫೋನ್ ಮಾಡಿದಾರೋ ಇಲ್ಲ ಅಂತಾರೆ. ಬರುತ್ತೆ ವೇಟ್ ಮಾಡಿ, ಕರೆಂಟ್ 15 ದಿವಸ ಬರುತ್ತೆ, ಪರ್ಮನೆಂಟಾಗಿ ಕೊಡ್ತೇವೆ, ವೇಟ್ ಮಾಡಿ ಅಂತಾರೆ. ಅದು ಹೇಳ್ತಾ 3 ತಿಂಗಳಿಂದ ಹೇಳ್ತಾನೆ ಇದಾರೆ ಪರ್ಮನೆಂಟಾಗಿ ಕರೆಂಟ್. ಟೆಂಪ್ರವರಿನೇ ಇಲ್ಲ. ಅಲ್ಲಿ ಮೇಲಧಿಕಾರಿಗಳು ಅಲ್ಲೇ ಅವತ್ತು ಹೇಳ್ತಾರೆ ಸರ್, ಪ್ರಕಾಶ್ ಸರ್ ಒಂದೇ 1 ಅವರ್ ಕರೆಂಟ್ ಬೇಕು ಅಂತ ಅಂದ್ರು. 8 ದಿವಸ ಆಯ್ತು, ಒಂದು ಕರೆಂಟೇ ಇಲ್ಲ. ಟೆಂಪ್ರವರಿ ಇಲ್ಲ, ಪರ್ಮನೆಂಟು ಇಲ್ಲ. ಅಂದ್ರೆ ನೀವೀಗ
ಇಲ್ದೇ ಇರೋ ಮನೆಗೆ EMI ಕಟ್ಕೊಂಡ್ ಬಂದಿದ್ದೀರಾ. ಹಂಗೆ ಆಗಿರೋ ಸರ್. ಈಗ ನಮ್ಮ ಮನೆಗೆ ನಾವು EMI ಕಟ್ಕೊಂಡು ಸುಮ್ಮನೆ ಓಡಾಡ್ಕೊಂಡಿದ್ದೇವೆ ಅಲ್ಲಿ ಇಲ್ಲಿ ಇಲ್ಲ. ಈಗ ನೋಡಿ ಸರ್, ಮೊನ್ನೆ ವಿಡಿಯೋ ಮಾಡಿದ್ದೀನಿ, ಕತ್ಲಾಕ್ ಸೊಳ್ಳೆ ಅಂದ್ರೆ ಸೊಳ್ಳೆ, ಬಲ್ಪ್ ಹಾಕೊಂಡು ಜೀವನ ಮಾಡಿ ಅಂತಾರೆ, ನಿಮ್ ರಿಸ್ಕ್ ಅಂತಾರೆ. ಬಲ್ಪ್ ಹಾಕೊಂಡ್ರೆ ಬಲ್ಪ್ ಟಾರ್ಚರ್ ಎಲ್ಲ ಆನ್ ಆಗುತ್ತೆ ಸರ್. ಅದು ಆನ್ ಮಾಡಿದ್ರೆ ಕರೆಂಟ್ ಪವರ್ ಇದ್ರೆ ಆನ್ ಆಗುತ್ತೆ, ಆನ್ ಆಫ್ ಆಗುತ್ತೆ. ಮೊಬೈಲ್ ಹಿಡ್ಕೊಂಡು ಇರೋಕ್ಕಾಗತ್ತೆ ಸರ್ ನೈಟ್ ಎಲ್ಲ? ಒಂದ್ ದಿನ ಇರ್ಬೋದು, 2 ದಿನ ಇರ್ಬೋದು. ಇವ್ರು ಇನ್ನೂ ಕೊಡೋದು ಇನ್ನೂ 15 ಸಾವಿರ ಒಂದು ತಿಂಗಳಾಗುತ್ತೆ ಗೊತ್ತಿಲ್ಲ. ಎಷ್ಟನೇ ಫ್ಲೋರ್ ನಿಮ್ಮ ಮನೆ? ನಮ್ದು 3ನೇ ಫ್ಲೋರ್ ಸರ್. ನೋಡಿ 3ನೇ ಒಬ್ಬೊಬ್ಬನೇ ಫ್ಯಾಮಿಲಿ ನಾವೆಲ್ಲ ಹತ್ಕೊಂಡು ಹೋಗೋದು ಬರೋದು, ಹೊತ್ಕೊಂಡು ಹೋಗೋದು ಬರೋದು, ಇದೇ ಕೆಲಸ ಆಗೈತೆ. ಅಂದ್ರೆ ಇವಾಗ ಎಲ್ಲ ಫುಲ್ ಮನೆ ಶಿಫ್ಟ್ ಮಾಡ್ತಾ ಇದೀರಾ? ಮನೆ ಶಿಫ್ಟ್ ಮಾಡ್ತಾ ಇದೀರಾ? ಎಲ್ಲ ಕರೆಕ್ಟ್. ಯಾವಾಗ ಬರ್ಬೇಕು ಅನ್ಕೊಂಡಿದ್ದೀರಾ? ಎಲ್ಲ ರೆಡಿ ಆದ್ಮೇಲೆ ಸರ್, ಎಲ್ಲರೂ ಬಂದ್ಮೇಲೆ ನೀರು ವ್ಯವಸ್ಥೆ, ಕರೆಂಟು, ಲಿಫ್ಟ್ ಎಲ್ಲ ಐತೆ ಅಂದ್ರೆ ನಾವು ನಮ್ಮ ಮನೆಗೆ ಬರ್ತೇವೆ ಸರ್. ಅಲ್ಲಿವರೆಗೂ ನಾವು ಬರಲ್ಲ. ಅಂದ್ರೆ ಒಂದು ಅಂದಾಜು ಎಷ್ಟು ಜನ ಬರ್ಬೇಕು ಅಂತ ನಿಮ್ ಲೆಕ್ಕ? ಅಂದಾಜು 100-105 ಜನ ಬಂದ್ರು ಜನ ಸೇರ್ತಾರೆ, ಬರ್ಬೋದು. ಇಲ್ಲೇ ಬಿಕೋ ಅಂತ ಇರ್ತೈತೆ ಬಿಲ್ಡಿಂಗ್, ಅದೆಲ್ಲ ಫ್ಯಾಮಿಲಿ ಕರ್ಕೊಂಡು ಮಕ್ಳು ಇರ್ಕೊಂಡು ಇರಕ್ಕಾಗತ್ತೆ ಸರ್? ಜೀವನ ಮಾಡೋಕ್ಕಾಗತ್ತ? ಕಷ್ಟ ಆಗುತ್ತೆ ಸರ್. ನೀವು ಎಲ್ಲ ಬೇರೆ ಫಲಾನುಭವಿಗಳಿಗೆ ಏನ್ ಹೇಳ್ಬೇಕು ಅನ್ಕೊಂಡಿದ್ದೀರಾ? ಇಲ್ಲ, ಆದಷ್ಟು ಎಲ್ಲರೂ ಬನ್ನಿ, ಒಂದು 100 ಜನ ಆದರೂ ಸೇರ್ಕೊಳ್ಳಿ. ನಾವು ಬರ್ತೇವೆ, ಸ್ವಲ್ಪ ದಿವಸ ನಾವು ಇರ್ತೇವೆ, ಬೇರೆ ಕಡೆ ಇರ್ತೇವೆ. ಯಾಕಂದ್ರೆ ಮಕ್ಳಿಗೋಸ್ಕರ ನಾನು ಬೇರೆ ಮತ್ತೆ ಮನೆ ಮಾಡ್ತಿರೋದು. ಮತ್ತೆ ಬರ್ತೀನಿ. ಅವ್ರು 1 ತಿಂಗಳಲ್ಲಿ ಕೊಟ್ಟರೆ, 2 ತಿಂಗಳಲ್ಲಿ ಕೊಟ್ಟರು, ಎಲ್ಲ ರೆಡಿ ಆದ್ರೆ ಬಂದ್ಬಿಡ್ತೀವಿ, ನಾವು ಬರ್ತೇವೆ, ಮತ್ತೆ ಬರ್ತೀವಿ. ನೀವು ಈಗ ಬೇರೆ ಬಾಡಿಗೆ ಕಟ್ಕೊಂಡು ಜೀವನ ಮಾಡಿ. ಬಾಡಿಗೆ ಎಷ್ಟಲ್ಲಿ? ಅಲ್ಲಿ 7,000 ಬಾಡಿಗೆ. 7,000 ಬಾಡಿಗೆ. ಇಲ್ಲಿ EMI ಎಷ್ಟು? ಇಲ್ಲಿ 9,701. 9,000 ಪ್ಲಸ್ ಒಂದು 7,000 ಅಂತ ಅಂದ್ರೆ ಅಲ್ಲೇ ಆಗೋಯ್ತಲ್ರಿ 16,000. ನಾವು ಮಾಡ್ತಾರೆ ಡ್ರೈವರ್ ಕೆಲಸ ಸರ್. ನಮ್ಮ ಸಂಬಳ ಎಷ್ಟು ಕೊಡ್ತಾರೆ? 20,000 ಸಂಬಳ ಬರುತ್ತೆ. ಮಕ್ಕಳ ಜೀವನ ನೋಡೋಣ, ಅಥವಾ ಟ್ಯೂಷನ್ ನೋಡೋಣ, ಓದ್ಸೋಣ, ರೇಷನ್ ತರೋದು, ಸಿಲಿಂಡ್ರು ಇಲ್ಲ, ಅದು ಇಲ್ಲ, TV ಇಲ್ಲ, ಎಲ್ಲ ಮೈ ಮೇಲೆ ಸಾಲ ಮಾಡ್ಕೊಂಡು ಕುಂತಿದ್ದೇವೆ ಸರ್. 10 ರೂಪಾಯಿ ಬಡ್ಡಿ ಹಿಂಗೆ ತೊಗೊಂಡು ನೋಡಿ ಎಲ್ಲ ಅಡ್ವಾನ್ಸ್ ಕೊಟ್ಟಿದ್ದೀನಿ, ಮನೆ ಅಡ್ವಾನ್ಸ್ ಕೊಟ್ಟಿದ್ದೀನಿ. 10 ರೂಪಾಯಿ ಬಡ್ಡಿ ತಿಂಗಳಿಗೆ. ಆ ಥರ ಪರಿಸ್ಥಿತಿ ಆಗಿದೆ. ಯಾರಿಗೆ ಹೇಳೋದು ಹೇಳಿ? ಯಾರು ಒಬ್ರಿಗೆ ಹೇಳಿದ್ರೆ ಈಗ ಯಾವ ಸೆಕ್ಯೂರಿಟಿಗೆ ಹೇಳೋಕ್ಕಾಗತ್ತಾ? ಅವ್ರಿಗೆ ಹೇಳೋಕ್ಕಾಗತ್ತೆ? ಎಲ್ಲ ಅವ್ರು ತಪ್ಸ್ಕೊಂಡು ಹೋಗ್ತಾನೆ ಇರ್ತಾರೆ. ನಮ್ಮ ಬಗ್ಗೆ ಯಾರು ಕೇರ್ ಮಾಡೋದು ಯಾರಿಲ್ಲ. ಮಾಡ್ತಾನೆ ಇರಿ ರಾಘವೇಂದ್ರ ಅವ್ರು, ಮಾಡ್ತಾನೆ ಇರಿ ಅಂತಾರೆ, ನಮ್ಗೆ ಮುಗೀತು ಅಷ್ಟೇ. ಫೋನ್ ಮಾಡಲ್ಲ, ಏನಿಲ್ಲ. ಎಷ್ಟನೇ ಮನೆ ನಂಬರ್ ನಿಮ್ದು? 311 3ನೇ ಫ್ಲೋರ್. 3ನೇ ಫ್ಲೋರ್ಗೆ ನೀರ್ ಎತ್ಕೊಂಡು ಅದೆಲ್ಲ ಮಾಡ್ಕೊಂಡು ಸರ್ ಸುಸ್ತಾಗಿ ಸರ್, ಮೈಕೈ ನೋವು ಸುಸ್ತಾಗ್ಬಿಡುತ್ತೆ ಸರ್. ನಿನ್ನೆಯಿಂದ ಖಾಲಿ ಮಾಡಿ ಇವತ್ತು ಲಾಸ್ಟ್ ಫೈನಲ್ ತೊಗೊಂಡು ಇಷ್ಟಿದೆ ಐಟಮ್, ಸ್ವಲ್ಪ ಇದೆ ತಗೊಂಡು ಹೋಗ್ತದೆ. ಸೋಮನಹಳ್ಳಿ ಹತ್ರ ಮನೆ ಮಾಡಿದ್ದೇವೆ, ಸ್ಕೂಲ್ ಹತ್ರ ಆಗತ್ತೆ. ಕಷ್ಟ ಇದೆ ಸರ್, ಎಲ್ಲ ಬರೋ ತನಕ ಏನೂ ಆಗಲ್ಲ ಸರ್ ಇಲ್ಲಿ. ನೋಡಿ ಈಗ ದೊಡ್ಡ ನಮಸ್ಕಾರ ಮಾಡ್ಕೊಂಡು ಹೋಗ್ತಾವ್ರೆ. RRSL ಬಿಲ್ಡಿಂಗ್ ನಮಸ್ಕಾರ ಮಾಡ್ಕೊಂಡು ಎಲ್ಲ ಅಲ್ಲಿಂದ ಇಲ್ಲಿ ಬಂದು ಹೇಳಬಾರ್ದು, ಆ ಥರ ಪರಿಸ್ಥಿತಿ ಆಗ್ಬಿಡುತ್ತೆ ಸರ್. ಎಲ್ಲರೂ ಬಂದ್ಮೇಲೆ ಬರ್ತೇವೆ, ಅಲ್ಲಿವರೆಗೂ ಬರಲ್ಲ. ಈ ಕಡೆ ತಲೆ ಹಾಕು ಮಲ್ಕೊಳ್ಳಲ್ಲ ನಾನು. ನೋಡಿ ಹಿಂಗೆ ಪರಿಸ್ಥಿತಿ. ನೋಡ್ಬಿಟ್ಟ 2 ತಿಂಗಳು ನೋಡ್ಬಿಟ್ಟು ಸಾಕಾಯ್ತು. ಬಾಯ್. ಇದು ಪರಿಸ್ಥಿತಿ ಅವ್ರದ್ದು. ಎಲ್ಲ ಇದ್ದೂ ಏನು ಇಲ್ದಿರೋ ಹಂಗೆ ಆಗೋಗೈತೆ. RJSL ನೆಲಗುಳಿ ನಲ್ಲಿ A ಬ್ಲಾಕ್ ಅಲ್ಲಿ ಇರೋಂಥವ್ರು 3ನೇ ಫ್ಲೋರು.